ಸಪೋರ್ಟ್ ಸಿಗ್ತಾರೆ ಅಂದ್ರೆ ಪೊಲೀಸ್ ಸಪೋರ್ಟ್ ಅನ್ನು ಸಿಗ್ತಾರೆ ಸರ್ ನಾವ್ ಏನ್ ಮಾಡ್ಬೇಕು ಎಕ್ಸ್ಪೆಕ್ಟ್ ಮಾಡಿದೀವಿ ಬಗ್ಗೆ ನಾವು ನ್ಯಾಯ ಕೇಳ್ತಾ ಇರೋದು ಪೊಲೀಸರು ಆಗಿರುತ್ತೆ ನಾವು ನ್ಯಾಯ ಕೇಳ್ತಾ ಇರೋದು ನಾವು ಅಂತ ಏನಾಗಿದೆ ಅಂದ್ರೆ ಇದನ್ನ ನಾನು 2 ಸಲ ಪ್ರೆಸ್ ಮೀಟ್ ಮಾಡಿದ್ದೀನಿ. ಇಲ್ಲಿ ಪ್ರೆಸ್ ಮೀಟ್ 2 ಸಲ ಇದೇ ಸೂರ್ಯೋದಯ ಬ್ಯಾಂಕಿಂದಕ್ಕೆ ಅಂತ ಹೇಳಿ ನಾನು ಪ್ರೆಸ್ ಮೀಟ್ ಮಾಡಿದ್ದೀವಿ. ಆದರೂ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ ಇಲ್ಲಿ. ಆಮೇಲೆ ಏನು ಸ್ವಾಮಿನಾಥನ್ ಸರ್ಕಲ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅಲ್ಲಿಗೆ ಹೋದ್ರೂ ಕೂಡ ಅವರು ಅರೆಸ್ಟ್ ಮಾಡಬೇಕು ಬಿಟ್ರೆ ಕಾಂಪ್ರಮೈಸಿಗೆ ಬರ್ತಾರೆ ಅವರು. ನೀನು ನನ್ನ ಸಂಬಳದ ದುಡ್ಡೇ ಕೊಡ್ತೀನಿ ಅಥವಾ ಬೇರೆ ಏನಾದ್ರು ಮಾಡ್ತೀನಿ, ನೀನು ಒಬ್ನಿಗೇನೋ ಮಾಡೋಣಂತೆ, ತಲೆ ಕೆಡಿಸ್ಕೋಬೇಡ, ಸ್ಟ್ರೈಕ್ ಮಾಡಬೇಡ, ಹಿಂಗೆ ಜನ ಇದು ಮಾಡಬೇಡ ಅಂತ ಹೇಳ್ಬಿಟ್ಟು ಒಬ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಆ ರೀತಿ ಹೇಳ್ತಾರೆ. ಅದು ಬಿಟ್ರೆ SP ಮೇಡಮ್ಗೆ ಹೋಗಿದ್ದು ಎಲ್ಲರೂ ಹೋಗಿ ಕೇಳಿದ್ದಕ್ಕೆ ಅವರು ಅವತ್ತೊಂದು ದಿವಸ ಮಾತ್ರ ಎಲ್ಲರಿಗೂ ಫೋನ್ ಮಾಡಿ ಅರೆಸ್ಟ್ ಮಾಡ್ರಿ ಅಂದರು. ಯಾರು ಬ್ಯಾಂಕ್ ಇವ್ರು ಸೂರ್ಯೋದಯ ಬ್ಯಾಂಕಿನ ಮ್ಯಾನೇಜರ್ ಪೂಜಾ ಅನ್ನೋಳೇನೋ ದುಬೈಲಿದ್ದಾರೆ ಅಂತಾರೆ. ಇನ್ನು 5 ಜನ ಅರೆಸ್ಟ್ ಮಾಡಕ್ಕೆ ಆಯ್ತಾರೆ ಅವ್ರ ಕೈಲಿ. 5 ಜನ ಕಣ್ಮುಂದೆನೇ ಹೋಯ್ತಾರೆ. ಅವ್ರು ಪ್ರವೀಣ್ ಅಂತ ಹೇಳ್ಬಿಟ್ಟು ಅವರು ಎಲ್ಲೆಲ್ಲಿ ಲಾಡ್ಜಲ್ಲಿದ್ದರು, ಏನೇನು ಸಂಬಂಧ ಇದೆ, ನನ್ನ ಹೆಂಡತಿ ಅಂತ ಹೇಳೋರು ಎಲ್ಲ ರೀತಿ ಪೂರಕ ದಾಖಲಾತಿಗಳು ಕೂಡ ಇದ್ದಾವೆ. ಆ ದಾಖಲೆಗಳು ಇದ್ರೂ ಕೂಡ ಇವ್ರ ಕೈಲಿ ಆಯ್ತಲ್ಲ ಅರೆಸ್ಟ್ ಮಾಡೋಕ್ಕೆ. ಈಗ ಅದಕ್ಕೆ ಅಂತಲೇ ಎಲ್ಲ ದಾಖಲಾತಿನೂ ಕೂಡ ಈ ಪೆನ್ ಡ್ರೈವ್ ಹಾಕಿದ್ದೀನಿ. ಇದನ್ನ DC ಮೇಡಮ್ಗೆ SP ಮೇಡಮ್ಗೆ ಒಂದೊಂದು ಕಾಪಿನ ಅವ್ರು ಏನು ಪೊಲೀಸ್ ಕೆಲಸ ಏನು ಮಾಡಬೇಕಿತ್ತು ಆ ಕೆಲಸ ನಾನು ಮಾಡಿದ್ದೀನಿ. ಇದರಲ್ಲಿ ಏನು ಅವರು ಲಾಡ್ಜಲ್ಲಿ ಇದ್ದಿದ್ದಾಗಿರ್ಬೋದು, ಬೇರೆ ಏನಿತ್ತು ಎಲ್ಲ ದಾಖಲಾತಿಗಳು, ಅವ್ರು ಸ್ವಾಮಿನಾಥನ್ ಅವರು ಬೇರೆಯವರಿಗೆ ನಾನು ದುಡ್ಡು ಕೊಡ್ತೀನಿ ಬಿಡಿ ಬರಬೇಡಿ ಅಂತ ಹೇಳಿರೋ ರೆಕಾರ್ಡ್ಗಳು, ಪ್ರತಿಯೊಂದು ರೆಕಾರ್ಡ್ಸ್ಗಳನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಈ ದಾಖಲೆಗಳನ್ನ ಕೊಟ್ಟಾದ್ಮೇಲೂ ಕೂಡ ಇವರು ಪೊಲೀಸು ಏನಾರು ಇದು ಮಾಡಿಲ್ಲ ಅಂದ್ರೆ ಈ ಆಸ್ತ ಪೊಲೀಸು ಎಷ್ಟು ಬಹಳ ಕುಲ್ಗೆಟ್ ಮಟ್ಟ ಇಳಿದ್ಬಿಟ್ಟವ್ರು ಅವರು. ಅಂದ್ರೆ ಎಲ್ಲರೂ ಅಂತ ಹೇಳಕ್ಕಾಗಲ್ಲ. ಈಗ ಕೆಲವರು ಈಗ ಸ್ವಾಮಿನಾಥನ್ ಏನಕ್ಕೆ ಕೇಳಬೇಕು, ಅವರು ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡ್ಬಿಟ್ಟು ನ್ಯಾಯ ಕೊಡಿಸ್ಬೇಕು ನಮ್ಗೆ ಅಲ್ವಾ. ಅರೆಸ್ಟ್ ಮಾಡ್ಬಿಟ್ಟು ನ್ಯಾಯ ಕೊಡ್ಸೋದು ಬಿಟ್ಬಿಟ್ಟು ನನ್ನ ದುಡ್ಡೇ ಕೊಡ್ತೀನಿ, ನನ್ನ ಸಂಬಳ ದುಡ್ಡೇ ಕೊಡ್ತೀನಿ, ನೀನು ಸ್ಟ್ರೈಕ್ ಮಾಡಬೇಡ, ಈ ರೆಕಾರ್ಡ್ಸ್ ಎಲ್ಲ ಯಾರಿಗೋ ಕೊಡಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇದು ಅಧಿಕಾರಿಗಳು ಮಾಡೋ ಅಂತ ಕೆಲಸನ ಇದು. ಇನ್ನು DYSP ಅವ್ರ ಹತ್ರ ಮಾತಾಡಕ್ ಹೋದ್ರೆ 1 ಗಂಟೆ ಟೈಮ್ ಸುಮ್ಮನೆ ಹೇಳ್ತಾರೆ, ಅಲ್ಲೈತೆ ಇಲ್ಲೈತೆ, ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡ್ತಾ ಇದೀನಿ, ಅದು ಮಾಡ್ತೀನಿ, ಆಯ್ತು ಮಾಡ್ಲಿ ದುಬೈ. ಇನ್ನಿಕ್ತವ್ರು 5 ಜನ ಏನ್ ಮಾಡ್ತಾವ್ರೆ? ನಿಮ್ ಡಿಪೆಂಡ್ ಏನೀಗ ಡಿಮ್ಯಾಂಡ್ ಏನು ಅರೆಸ್ಟ್ ಮಾಡ್ಬೇಕು? ಅವ್ರು ಏನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಕೊಂಡಿದ್ದಾರೆ ಅವರು. ಪ್ರವೀಣ್ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ನಾಟಕ ನೋಡ್ತಾವ್ರ ಅವರು. ಮಾಡ್ಬೇಕು ಎಲ್ಲ ಯಾವ್ಯಾವ ಲಾಡ್ಜಲ್ಲಿ ಯಾರ್ಯಾರ ಜೊತೆ ಇದ್ರು ಅನ್ನೋದೆಲ್ಲ ನಾನು ಇದ್ರಲ್ಲಿ ಹಾಕಿದ್ದೀನಿ. ಈಗ ಇದನ್ನ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಸ್ವಾಮಿನಾಥನ್ ಸರ್ ಮಾತಾಡಿರೋದಿದೆ, ಪ್ರವೀಣ್ ಅವ್ರು ಯಾವ ಲಾಡ್ಜಲ್ಲಿ ಯಾರ ಜೊತೆ ಇದ್ರು ಅನ್ನೋದಿದೆ, ಎಡ್ತಿ ಅಂತ ಹೇಳಿರೋದಿದೆ, ಪ್ರತಿಯೊಂದು ದಾಖಲಾತಿ ಇದ್ರಲ್ಲಿದೆ, ನಾನು ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಯಾರು ಮಾಡಬೇಕು? ಪೊಲೀಸ್ ಅವ್ರು ತನಿಖೆ ಮಾಡಬೇಕು. ಅರೆಸ್ಟ್ ಮಾಡಿದ್ರೆ ತಾನೇ ತನಿಖೆ ಮಾಡೋಕ್ಕಾಗೋದು. ಇವ್ರು ಅರೆಸ್ಟೇ ಮಾಡಂಗಿಲ್ಲ ಅಂದ್ರೆ ತನಿಖೆ ಇನ್ಯಾವಾಗ ಮಾಡ್ತಾರೆ ಅವರು? ವಿಶ್ವಾಸ್ ಅಂತ. ಸಪೋರ್ಟ್ ಸಿಗ್ತಾರೆ ಅಂದ್ರೆ ಪೊಲೀಸ್ ಸಪೋರ್ಟ್ ಅನ್ನು ಸಿಗ್ತಾರೆ ಸರ್ ನಾವ್ ಏನ್ ಮಾಡ್ಬೇಕು ಎಕ್ಸ್ಪೆಕ್ಟ್ ಮಾಡಿದೀವಿ
ಪರ್ಮಿಷನ್ ಕೇಳಕ್ ಬಂದಾಗ ಇವ್ರ ಹೆಸರು ಬೇಡ ಅವ್ರ ಹೆಸರು ಬೇಡ ಅವ್ರು ಹೇಳ್ತಾರೆ ಪೊಲೀಸರ ಬಗ್ಗೆ ನಾವು ನ್ಯಾಯ ಕೇಳ್ತಾ ಇರೋದು. ಎರಡು ಜನ ಪೊಲೀಸರು ಹಂಗಾಗಿರುತ್ತೆ ನಾವು ನ್ಯಾಯ ಕೇಳ್ತಾ ಇರೋದು ನಾವು. ನೀವು ಒಂದು ತಿಂಗಳ ಕೆಳಗೆ ಇವತ್ತಿಗೆ ಒಪ್ಪಿಸಿ ಅಲ್ಲ ಮೇಡಮ್, ಈಗ ಪರ್ಮಿಷನ್ ಕೇಳಕ್ ಬಂದಾಗ ಕೊಟ್ಟಿಲ್ಲ.